ಬಾದಾಮಿಯ ನವಶಕ್ತಿ ಪೀಠ ಶ್ರೀ ಬನಶಂಕರಿ ದೇವಿಯ ಅದ್ಧೂರಿ ರಥೋತ್ಸವವು ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಇದು ಲಕ್ಷಾಂತರ ಭಕ್ತರನ್ನ ಆಕರ್ಷಿಸುತ್ತದೆ. ದೇವಿ ಪಲ್ಲಕ್ಕಿ ಮತ್ತು ರಥೋತ್ಸವವು ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ಹೋಗಿ ಪುರವಂತರ ಸೇವೆ ಮತ್ತು ವಿವಿಧ ಕಲಾ ತಂಡಗಳ ಪ್ರದರ್ಶನಗಳೊಂದಿಗೆ ಜರುಗುತ್ತದೆ. ಈ ಸಂದರ್ಭದಲ್ಲಿ ಕುಂಕುಮಾರ್ಚನೆ, ಭಜನೆ, ಪ್ರವಚನ ಮತ್ತು 108 ತರಹದ ತರಕಾರಿಗಳಿಂದ ತಯಾರಿಸಿದ ನೈವೇದ್ಯ ಸಮರ್ಪಣೆಗಳು ನಡೆಯುತ್ತವೆ. ಈ ವರ್ಷವೂ ನವಶಕ್ತಿ ಪೀಠ ಬಾದಾಮಿ ಸುಕ್ಷೇತ್ರ ಶ್ರೀ ಬನಶಂಕರಿ ದೇವಿಯ ಅದ್ದೂರಿ ರಥೋತ್ಸವ ಜರುಗಿದ್ದು, ಜಗನ್ಮಾತೆ ಶಾಖಾಂಬರಿ ಶ್ರೀ ಬನಶಂಕರಿ ದೇವಿಗೆ ಬಾಗಲಕೋಟೆ ಜಿಲ್ಲೆಯ ಅಮೀನಗಡ ಸುಳೆಬಾವಿಯಿಂದ ನೇಕಾರ ಸಮುದಾಯದವರು ಕಟ್ಟುನಿಟ್ಟಾಗಿ ದೇವಿಯ ಧಾರ್ಮಿಕ ವಿಧಿವಿಧಾನಗಳಿಂದ ಸೀರೆಯನ್ನ ನೇಯ್ದು ಹಂಪಿ ಹೇಮಕೂಟದ ಪೀಠಾಧ್ಯಕ್ಷರಾದ ಶ್ರೀ 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 ದಯಾನಂದಪುರಿ ಮಹಾಸ್ವಾಮಿಗಳ ಸಾರಥ್ಯದಲ್ಲಿ ಕಾಲ್ನಡಿಗೆಯಲ್ಲಿ ಪಾದಯಾತ್ರೆ ಮೂಲಕ ನೇಕಾರ ಸಮುದಾಯದ ಅಪಾರ ಪ್ರಮಾಣದಲ್ಲಿ ಭಕ್ತ ಸಮೂಹ ಸುಕ್ಷೇತ್ರ ಬನಶಂಕರಿ ದೇವಸ್ಥಾನಕ್ಕೆ ಆಗಮಿಸಿ ದೇವಿಗೆ ಅವರು ನೇಯ್ದು ತಂದ ಸೀರೆಯುಡಿಸಿ ರಥೋತ್ಸವಕ್ಕೆ ಜಗನ್ಮಾತೆ ಬನಶಂಕರಿ ದೇವಿ ನೇಕಾರ ಸಮುದಾಯದವರು ಉಡಿಸಿದ ಸೀರೆಯಲ್ಲಿಯೇ ಮೆರವಣಿಗೆ ಮೂಲಕ ಆಗಮಿಸಿ ಮಹಾರಥೋತ್ಸವಕ್ಕೆ ಚಾಲನೆ ನೀಡುವುದು ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದ ಸಂಪ್ರದಾಯ. ಬನಶಂಕರಿ ದೇವಿ ರಥೋತ್ಸವ ನಡೆಯುವ ಸ್ಥಳದಲ್ಲಿ ನೇಕಾರ ಸಮುದಾಯದ ಮುಖಂಡರಾದ ಪ್ರಕಾಶ್ ಶಿರೂರು ನಮ್ಮ ಸುದ್ದಿವಾಹಿನಿಯ ಜೊತೆ ವಿವರವಾಗಿ ಮಾತನಾಡಿ ಸಂಪೂರ್ಣ ಮಾಹಿತಿ ತಿಳಿಸಿದರು. ನವಶಕ್ತಿ ಪೀಠಗಳಲ್ಲಿ ಒಂದಾದ ಬಾದಾಮಿ ಬನಶಂಕರಿ ದೇವಿಯ ಅದ್ದೂರಿ ರಥೋತ್ಸವ ಜರುಗಿದ್ದು, ಲಕ್ಷಾಂತರ ಭಕ್ತರು ರಥೋತ್ಸವದಲ್ಲಿ ಭಾಗಿಯಾಗಿ ದೇವಿಯ ಕೃಪೆಗೆ ಪಾತ್ರರಾದರು. ಉತ್ತರ ಕರ್ನಾಟಕದ ದೊಡ್ಡ ಜಾತ್ರೆ ಇದಾಗಿದ್ದು, ಶಕ್ತಿಪೀಠ ಬಾದಾಮಿ ಶ್ರೀ ಬನಶಂಕರಿ ದೇವಿ ಜಾತ್ರೆಗೆ ಅದ್ದೂರಿ ರಥೋತ್ಸವ ಜರುಗಿತು. ಜಗನ್ಮಾತೆ ಶಾಖಾಂಬರಿ ಬನಶಂಕರಿ ದೇವಿಯ ತವರೂರು ಬಾದಾಮಿ ತಾಲೂಕಿನ ಮಾಡಲಗೇರಿ ಗ್ರಾಮದಿಂದ ಮಲಪ್ರಭಾ ನದಿಯಲ್ಲಿ ಗಜರಾಜನಂತ ಎತ್ತುಗಳು 2 ಹೋಳಿ ಬಂಡಿಗಳಲ್ಲಿ ನದಿಯಲ್ಲಿ ಬರುವ ದೃಶ್ಯ ರುದ್ರ ರಮಣೀಯವಾದದ್ದು. ಇನ್ನು ದೇವಿಯ ತವರೂರು ಮಾಡಲಗೇರಿ ಗ್ರಾಮದಿಂದ ಹಗ್ಗ ತರಲು ಹಲವು ಮನೆತನಗಳು ವರ್ಷದಿಂದ ವರ್ಷಕ್ಕೆ ಸರದಿ ಮೂಲಕ ಹಾಕಿಕೊಳ್ತಾರೆ. ಹಾಗೆ ಹಗ್ಗ ಬಂದ ನಂತರ ಪೂಜಾ ಕೈಂಕರ್ಯಗಳು ನೆರವೇರುವುವು. ನಂತರ ರಥಕ್ಕೆ ವಿಧಿವಿಧಾನಗಳಿಂದ ಪೂಜೆ ಸಲ್ಲಿಸಿ ಸರಿಯಾಗಿ 5 ಗಂಟೆಗೆ ರಥೋತ್ಸವ ಜರುಗಿತು. ಲಕ್ಷಾಂತರ ಭಕ್ತರು ಉತ್ತತ್ತಿ, ಬಾಳೆಹಣ್ಣು, ಲಿಂಬೆಹಣ್ಣು ಸಮರ್ಪಿಸಿ ದೇವಿಗೆ ನಮಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ನಮಸ್ಕಾರ. ನಾವು ರಾಮದುರ್ಗ ಏರಿಯವರು ನಾವು ಇಲ್ಲಿ ಬಂದಿವಿ. ಪ್ರತಿ ವರ್ಷ ಅದ್ದೂರಿ ಜಾತ್ರೆ ಆಗ್ತಾ ಇದೆ. ಎಲ್ಲ ಇರಲಿ. ಮತ್ತು ಈ ಬನಶಂಕರಿ ಸೀರೆ ಸಮರ್ಪಣೆ ಕಾರ್ಯಕ್ರಮ ಅದಕ್ಕೆ 8ನೇ ವರ್ಷ. ಅದಕ್ಕೆ ನಮ್ಮ ದೇವಾಂಗ ಕುಲದ ಜಗದ್ಗುರುವಾದ ಹಂಪಿ ಹೇಮಕೂಟ ಗಾಯತ್ರಿ ಪೀಠಾಧ್ಯಕ್ಷರಾದ ಶ್ರೀ 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 ದಯಾನಂದಪುರಿ ನೇತೃತ್ವದಲ್ಲಿ ಅದು ಒಂದು ಸೀರೆ, ರೇಷ್ಮೆ ಸೀರೆ, ಪೀತಾಂಬರ ಇಲ್ಲಿ ಬನಶಂಕರಿ ತಾಯಿಗೆ ಅರ್ಪಣೆ ಮಾಡೋ ಕಾರ್ಯಕ್ರಮ ಇರ್ತದೆ. ಈಗಾಗಲೇ ಪಾದಯಾತ್ರೆ ಶಿವಕುಂದ್ರಲ್ಲಿ ಬಂದಿದೆ. ಸೀರೆಗಳನ್ನ ಸಾಕಷ್ಟು ತಗೊಂಡ್ ಬರ್ತೀರಾ? ಹೇಗೆ ದೇವಿಗೆ ಅರ್ಪಣೆ ಮಾಡೋದು, ದೇವಿಗೆ ಅರ್ಪಣೆ ಮಾಡೋದು ಭಕ್ತಿಯಿಂದ, ಶ್ರದ್ಧೆ, ಭಕ್ತಿ, ಅತ್ಯಂತ ಪ್ರೀತಿಯಿಂದ. ಎಲ್ಲಿಂದ ಬರ್ತೀರಿ? ನಾವು ರಾಮದುರ್ಗದಿಂದ ಬಂದಿವಿ. ಸೀರೆ ಬರೋದು ಇಲ್ಲೇ ಅಮೀನಗಡ ಸುಳೆಬಾವಿ ಅಂತ ಒಂದು ಸೀರೆ ಉತ್ಪಾದನೆ ಆಗತಕ್ಕಂತ ಒಂದು ಏರಿಯಾ ಐತಿ. ಅಲ್ಲೇ ಪ್ರತಿ ವರ್ಷ ಸೀರೆ ತಯಾರಾಗ್ತೈತಿ. ಆ ಸೀರೆನ ಹಳೆಯ ಕಾಲದಿಂದಲೂ ಕೊಟ್ಕೋತ ಬಂದಿದ್ರು. ಇತ್ತೀಚೆಗೆ ಗುರುಪೀಠ ಇಲ್ಲ ಅನ್ನುವಂತ ಕಾರಣದಿಂದ ನಿಂತು ಹೋಗಿರ್ತದ. ಅದನ್ನು ಪುನಃ ನಮ್ಮ ದಯಾನಂದಪುರಿ ಸ್ವಾಮಿಗಳು ಆರಂಭ ಮಾಡ್ಯಾರ. ಆರಂಭ ಮಾಡಿ ಸುಮಾರು ಇವತ್ತು 8ನೇ ವರ್ಷ ಇದೆ. 8ನೇ ವರ್ಷ ಎಲ್ಲಿ ಸೀರೆ ಉತ್ಪಾದನೆ ಆಗುತ್ತೆ ಅಲ್ಲಿಂದ ಹಂಪಿಗೆ ಓದ್ಬಿಟ್ಟಿರ್ತಾರೆ. ಹಂಪಿಯಿಂದ ಸುಮಾರು 8 ದಿವಸ ಮುಂಚಿತವಾಗಿ ಭಕ್ತಿಯಿಂದ ಸೀರೆಯನ್ನು ಅಲ್ಲೇ ನೇಯ್ದುಕೊಂಡು ದೇವಿಗಂತ ವಿಶೇಷವಾಗಿ ತಯಾರು ಮಾಡಿರ್ತಾರೆ. ಹೌದು, ಆ ಸೀರೆ ತಗೊಂಡ್ಬರಾಕತ್ತಾರ. ಇವತ್ತದ ಇಲ್ಲೇ ಶಿವಯೋಗ ಮಂದಿರಕ್ಕೆ ಬಂದಿದ್ವಿ. ಶಿವಯೋಗ ಮಂದಿರದಿಂದ ಇಲ್ಲಿಗೆ ತಗೊಂಡ್ಬಂದ ಸಾಯಂಕಾಲ ದೇವಿಗೆ ಅರ್ಪಣೆ ಮಾಡ್ತೀವಿ. ನಾಳೆ ಬೆಳಗ್ಗೆ ಆ ಸೀರೆ ದೇವಿ ಕುಡಿಸ್ಕೊಂಡು ರಥ ಏರ್ಬೇಕಾದ್ರೆ ಅದೇ ಸೀರೆ ಉಟ್ಕೊಂಡ್ಬಂದಿರ್ತಾರೆ. ಸೀರೆ ದೇವಿಗೆ ಅದೇ ಸೀರೆಯಿಂದನೇ ದೇವಿ ರಥೋತ್ಸವಕ್ಕೆ ಚಾಲನೆ ಕೊಡೋದು. ಅದೇ ಸೀರೆ ಅಂದ್ರೆ ವಿಶೇಷವಾದಂತಹ ಸೀರೆನ ತಯಾರು ಮಾಡ್ಕೊಂಡ್ಬರ್ತಾರೆ. ಸೀರೆ ಪ್ಯೂರ್ ಸಿಲ್ಕ್ ಸೀರೆ, ಪ್ಯೂರ್ ರೇಷ್ಮೆ ಸೀರೆ. ದೇವಿ ಗರ್ಭಗುಡಿಯಿಂದ ರಥೋತ್ಸವಕ್ಕೆ ಬರುವ ಗಳಿಗೆವರೆಗೂ ದೇವಿ ಅದೇ ಸೀರೆಯಲ್ಲಿ ಇನ್ನು ರಥೋತ್ಸವಕ್ಕೆ ಚಾಲನೆ ಕೊಡುವಂತ ಮೂಮೆಂಟ್ ವರೆಗೂ ಅದೇ ಸೀರೆಗಳಿಗೆ ಅಲ್ಲ
ರಥೋತ್ಸವ ಆಗುವಾಗ ಕೂಡ ಅದೇ ಸೀರೆ ಇರುತ್ತೆ, ಸಾಯಂಕಾಲದವರೆಗೂ ಅದೇ ಸೀರೆ ಇರುತ್ತೆ. ದೇವಿಗೆ ತ್ರಿಕಾಲ ಪೂಜೆ ಇರುತ್ತೆ. ಸಾಯಂಕಾಲ ಪೂಜೆ ಆಗುವ ಸಮಯದೊಳಗೆ ಆ ಸೀರೆ ಉಡಿಸಿರ್ತಾರ. ಸಾಯಂಕಾಲ ಪೂಜೆ ಆಗಿ ರಥೋತ್ಸವ ಮುಗಿದ ನಂತರ ಮತ್ತೆ ಬೇರೆ ಪುನಃ ಸೀರೆ ಬದಲಿ ಮಾಡ್ತಾರೆ ಅಷ್ಟೇ. ಸುಮಾರು 8 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇರ್ತೀರಿ. ಇವಾಗ ಮೊದಲ ಕಾಲದಾಗ ಇರ್ತದ, ನಮ್ಮ ಗುರುಪೀಠ ಇದ್ದಿದ್ದಿಲ್ಲ ಅಂತೇಳಿ, ಗುರುಗಳಿಲ್ಲ ಅಂತೇಳಿ ನಿಂತು ಹೋಗಿತ್ತು. ಸುಮಾರು 50 ವರ್ಷದಿಂದ ನಿಂತು ಹೋಗಿತ್ತ.